ಲೆಟ್ಸ್ ಗೋ. ಜೈನಿಸಮಲ್ಲಿ ಒಂದು ಮಾತಿದೆ, ಇವೆರಡೇ ಸಾಕು ನಿಮಗೆ ಸಕ್ಸಸ್ಗೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಸರಿಯಾದನ್ನು ನೋಡು, ಸರಿಯಾದನ್ನು ಜ್ಞಾನ ಪಡೆದುಕೋ, ಸರಿಯಾದ ಕ್ಯಾರೆಕ್ಟರ್ ಬರುತ್ತೆ, ಆಟೋಮೆಟಿಕ್ಲಿ ಗೆದ್ದೋಗ್ತೀಯ. ಎಷ್ಟು ಜನ ಸರಿಯಾಗಿಲ್ಲದನ್ನು ನೋಡ್ತಾ ಇದ್ದೀರಿ? ಕೈ ಎತ್ರಿ. ತಪ್ಪು ನೋಡ್ತಾ ಇದ್ದೀವಿ ಅಂತ. ಇಲ್ಲ ಸರ್, ನಾವು ಸರಿಯಾದ್ದೇ ನೋಡ್ತೀವಿ. ನನಗೆ ಗೊತ್ತು ನೀವು ಯಾರೂ ಸರಿಯಾದ ನೋಡ್ತಾ ಇಲ್ಲ. ಬೇಕಾದ್ರೆ ಒಂದು ಕತೆ ಹೇಳ್ತೀನಿ ನೋಡೋಣ. ಯಾರೋ ಒಬ್ಬ ಹುಡುಗ ಎಲ್ಲೋ ಒಂದು ಊರಲ್ಲಿದ್ದಾನೆ. ಯಾರೋ ಒಬ್ಳಿಗೆ ಮೆಸೇಜ್ ಮಾಡ್ದಂತೆ ಕೆಟ್ಟದಾಗಿ. ಆ ಹುಡುಗಿ ಅವಳು ಬಾಯ್ ಫ್ರೆಂಡಿಗೆ ಹೇಳ್ದಂತೆ, ಹಿಂಗೆಲ್ಲ ಕೆಟ್ಟ ಮೆಸೇಜ್ ಮಾಡ್ತಾನೆ ನೋಡು ಅಂತ. ಆ ಹುಡುಗನಿಗೆ ಸಿಟ್ಟು ಬಂತಂತೆ. ಆ ಹುಡುಗಂಗೆ ಎಳ್ಕೊಂಬಂದ್ರಂತೆ. ಎಲ್ಲಿಗೆ ಎಳ್ಕೊಂಬಂದ್ರು? ನೋಡ್ರಿ ಎಷ್ಟು ಕರೆಕ್ಟಾಗಿ ಉತ್ತರ ಕೊಡ್ತಾ ಇದ್ದೀರಾ. ಅಂದರೆ ಅದು ಬೇಕಿತ್ತ ನಿಮಗೆ? ಯಾವ ಎಕ್ಸಾಮಲ್ಲಿ ಕೇಳ್ತಾರೆ, ಆ ಯಾವ ಊರಲ್ಲಿ ಶೆಡ್ ಇತ್ತು, ಯಾವ ಊರ ಹುಡುಗ ಮೆಸೇಜ್ ಮಾಡಿದ? ಇಸ್ ಇಟ್ ರಿಕ್ವೈರ್ಡ್? ಬೆಳಗ್ಗಿಂದ ಸಂಜೆವರೆಗೂ ನೋಡಿದ್ರಿ, ಹೋಗ್ಲಿ ಅವತ್ತು ನೋಡ್ಕೊಳ್ರಿ. ಮಾರನೇ ದಿವಸ ನೋಡಿದ್ರಿ, ಅವತ್ತು ನೋಡ್ಕೊಳ್ರಿ. ಇವತ್ತು ಹೋಗಿ ಮನೇಲಿ ಟಿ ವಿ ಹಾಕಿದ್ರು ಅದೇ ಬರ್ತಿರ್ತೈತಿ. ಇದು ಯಾವ ಗ್ರಾಚಾರ ನಮ್ಮದು? ಇದನ್ನ ನೋಡ್ಕೊಂತ ಟೈಮ್ ಹಾಳು ಮಾಡ್ತಾ ಇದ್ದೀರಿ. ಆಮೇಲೆ ಅದು ಯಾರೋ ಒಬ್ಳು ಹುಡುಗಿ, ಶೃಂಗೇರಿ ಎಂಥ ಹುಡುಗಿ ಹೆಸರು? ಏನು ಹೆಸರು ಅವಳದು? ಸಂಗೀತ ಶೃಂಗೇರಿ. ಅವನು ಯಾರೋ ಹಳ್ಳಿಕಾರ್ ಅಂತಲ್ಲ, ಯಾರೋನು ಹಳ್ಳಿಕಾರ್ ಹುಡುಗ ಅಂತಾರಲ್ಲ. ಹಾಂ, ಬರ್ತಾ ಇದೆ ಹೇಳಕ್ ನಾಚಿಕೆ ಬೈದ್ಬಿಡ್ತಾರೆ ಅಂತ. ಹಳ್ಳಿಕಾರ್ ಸಂತೋಷ್. ಇವನು ಯಾರ್ಯಾರು ಬ್ಯಾಡೋ ಎಲ್ಲ ಗೊತ್ತು. ಅಂದರೆ ನೀವು ನೋಡ್ತಾ ಇರೋದೇ ಸರಿ ಇಲ್ಲ ಅಂತ ಅರ್ಥ. ಹೆಂಗೆ ಪ್ಯಾಟ್ರನ್ ಕ್ರಿಯೇಟ್ ಆಗುತ್ತೆ ಅಂದರೆ, ನೀವೇನು ನೋಡ್ತೀರೋ ಅದು ನಿಮ್ಮ ಮನಸ್ಸಲ್ಲಿ, ಮೈಂಡಲ್ಲಿ ಅದು ಕೂತ್ಕೊಂತಿರತ್ತೆ. ನಿಮಗೆ ರೈಟ್ ಪಾತಿಗೆ ಕರ್ಕೊಂಡೋಗಕ್ಕೆ ರೆಡಿ ಇರಲ್ಲ, ಒಳ್ಳೆ ಕೆಲಸ ಮಾಡ್ಸೋಕೆ ರೆಡಿ ಇರಲ್ಲ. ಯಾರ್ದೋ ಕತೆ ಕೇಳ್ಕೊತಾನೆ ಜೀವನ ಕಳೆದು ಬಿಡ್ತೀರಾ. ದಟ್ ರೀಸನ್ ಸರಿಯಾದ ದರ್ಶನ ಮಾಡೋದು ಕಲಿಬೇಕು. ಸಿಂಪಲ್ ನಾನು ಹೇಳೋದಾದರೆ, ಈಗ ನಿಮಗೆ ಒಂದು ಟೆಸ್ಟ್ ಮಾಡಿಸ್ತೀನಿ ನಾನು, ನಿಮ್ಮ ದರ್ಶನ ಸರಿ ಇಲ್ಲ ಅಂತ. ಫೇಲ್ ಆಗ್ತೀರಾ, ಪಾಸ್ ಆಗ್ತೀರಾ? ಚಾಲೆಂಜ್ ತಗೊಳ್ಳೋಣ? ಚಾಲೆಂಜ್? ಓಕೆ, ಲುಕ್ ಹಿಯರ್. ಸರಿಯಾಗಿ ದರ್ಶನ ಮಾಡಬೇಕು. ನೋಡೋದಷ್ಟೇ, ಏನೂ ಇಲ್ಲ. 1 2 3 ಸ್ಟಾರ್ಟ್. ಸರಿಯಾಗಿ ದರ್ಶನ ಆಯ್ತಾ? ಎರಡನೇ ಸರಿ 1 2 3 ಸ್ಟಾರ್ಟ್. ಮೂರನೇ ಸರಿ, ತೀಸರಿ ಬಾರ್ 1 2 3 ಸ್ಟಾರ್ಟ್. ನೋಡಿದ್ರಾ? ಈಗ ಮಾಡೋಣ ಎಲ್ಲರೂ. ರೆಡಿ? ಕೈ ಮುಂತರಿ. ಸರಿಯಾಗಿ ದರ್ಶನ ಆಗಿದೆ ಅನ್ಕೋತೀನಿ. ದರ್ಶನವನ್ನು ನೆನಪಿಟ್ಕೋಬೇಕು, ನೋಡಿದ್ದನ್ನು ಮಾಡಬೇಕು, ನನ್ನನ್ನು ಮಾಡೋಂಗಿಲ್ಲ. 1 2 3. ಏನಾಯ್ತು ಸರ್? ಸ್ಟಾರ್ಟ್ ಕೆಲವರು ಒಂದು 4-5 ಜನ ಕರೆಕ್ಟಾಗಿದ್ರು. ಅಂದರೆ 50 ಸರಿ ಹೇಳಿದ್ದಕ್ಕಿಂತಲೂ ನೀವೇನು ನೋಡ್ತಾ ಇರ್ತೀರೋ ಅದನ್ನೇ ಮೈಂಡ್ ರಿಸೀವ್ ಮಾಡೋದು. ಅದಕ್ಕೋಸ್ಕರ ನೀವು ಭಾಳ ಕೇರ್ಫುಲ್ಲಾಗಿ ಇದನ್ನು ಫಾಲೋ ಮಾಡಬೇಕು. ನೀವು ನೋಡೋದು ಸರಿಯಾದ್ದನ್ನೇ ನೋಡ್ತಾ ಇರಬೇಕು, ಅನ್ನೆಸೆಸರಿ ಇದ್ದದನ್ನು ನೋಡೋದು ಬಿಡಬೇಕು. ಆವಾಗ ನಾಲೆಡ್ಜ್ ತನಿಗೆ ತಾನೇ ಸರಿಯಾಗತ್ತೆ. ನಾಲೆಡ್ಜ್ ಸರಿ ಆಯ್ತು ಅಂದರೆ ಕ್ಯಾರೆಕ್ಟರ್ ಸರಿಯಾಗತ್ತೆ. ಕ್ಯಾರೆಕ್ಟರ್ ಸರಿ ಆಯಿತು ಅಂದರೆ ನಿಮಗೆ ಸಕ್ಸಸ್ ಹುಡ್ಕೊಂಡು ಬಂದು ಸಿಕ್ಕಿರತ್ತೆ. ಇನ್ನೇನು ಬೇಕಾಗಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಮೈ ಟ್ರೂತ್. 2001 ಟೈಮಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ 1ನಲ್ಲಿ PC. ಅವತ್ತಿಂದ 17ನೇ ಇಸ್ವಿ ನಂಗೆ ಲಾಸ್ಟ್ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದ್ದು. 17 ವರ್ಷದವರೆಗೂ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದ್ದಾವೆ ನಮ್ಮ ಮನೆಗೆ. ಎಷ್ಟು ಬಂದಿದ್ದಾವೆ ಅಂದರೆ ಸುಮಾರು ಒಂದು 20 ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂದಿದ್ದಾವೆ. ಪೊಲೀಸ್ ಕಾನ್ಸ್ಟೇಬಲ್, ಹೈಸ್ಕೂಲ್ ಟೀಚರ್, PU ಕಾಲೇಜ್ ಲೆಕ್ಚರರ್, ಹೈಸ್ಕೂಲ್ ಹೆಡ್ ಮಾಸ್ಟರ್, ಸಬ್ ಇನ್ಸ್ಪೆಕ್ಟರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, FDA, SDA. ವರ್ಷ ಒಂದೊಂದು ಆರ್ಡ್ರ್ ಬರ್ತಿದ್ವು. ನಾನು ಹೋಗಿಲ್ಲ ಎಲ್ಲದಕ್ಕೂ. ಎಲ್ಲಿಂದ ಬಂತು? ಒಂದು ಸರಿ ನಾಲೆಡ್ಜ್ ಪ್ಯಾಕ್ ಮಾಡಿಬಿಟ್ರೆ ಸಾಕು. ನೀವು ಈ ಏಜಲ್ಲಿ ನೀವು ಸರಿಯಾಗಿ ಓದ್ಕೊಂಡು 20 ವರ್ಷಕ್ಕೆ ಒಂದು ಎಕ್ಸಾಮ್ ಪಾಸ್ ಮಾಡಿಬಿಟ್ರೆ 25, 26, 27 ಆದಂಗೂ ನೀವು ನೆಕ್ಸ್ಟ್ ಪಾಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀರಾ. 30 ವರ್ಷ ಆಗೋಷ್ಟೊತ್ತಿಗೆ DC ಆದರೂ ಆಗ್ಬಿಡ್ಬೋದು ನೀವು. ದಟ್ ರೀಸನ್ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ. ಹಂಗಂತೇಳಿ ನಾನು ಭಾಳ ಕರೆಕ್ಟ್ ದರ್ಶನ ಮಾಡಿದ್ದೀನಿ ಅನ್ಕೋಬಿಡ್ರಿ. ಮಧ್ಯೆ ಒಂದು 8-10 ವರ್ಷ ಹಾಳಾಗೋಗಿದ್ದೆ ನಾನು.
ಸಿಕ್ ಮೊಬೈಲಲ್ಲಿ ನೋಡ್ಕೊತ ಕುತ್ಕೊಳ್ಳೋದು, ಅದು ಇದು. ಯಾವ ದಿವಸ ನಾನು ಡಿಸೈಡ್ ಮಾಡಿದೆ ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ, ಯಾವ ದಿವಸ ನಾನು ಡಿಸೈಡ್ ಮಾಡಿದೆ ನಾನು ಇನ್ನು ಮುಂದೆ ಟಿ ವಿ ನೋಡಲ್ಲ, ನಾನು ಟಿ ವಿ ನೋಡೋದು ಬಿಟ್ಟೆ ಮೊಬೈಲಲ್ಲಿ ಅದು ಇದು ಹಾಳು ಮುಳು ನೋಡೋದು ಬಿಟ್ನೋ, ಅವತ್ತಿಂದ ಸಕ್ಸಸ್ ಮೇಲಕ್ಕೆ ತಗೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ತು.